ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ನಿಮಗೆ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಲ್ಲಿ KCT ಕ್ವಶನ್ಸ್ ಕೆಲವೊಂದು ಮಾತ್ರ ಇರೋದು, ಕೆಲವೊಂದು ಡಿಲೀಟ್ ಆಗಿದೆ. ಬಟ್ ಇದರಲ್ಲಿ ಥಿಯರಿ ಕಾನ್ಸೆಪ್ಟ್ಸಲ್ಲಿ ಏನೇನು ಓದಿದ್ದೀರಾ, ಕಾಂಪಿಟೇಟಿವ್ನಲ್ಲಿ ಅಲ್ಲಲ್ಲಿ ಅಂದರೆ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಡೈಮೆನ್ಷನ್ಸ್ ಹೆಂಗೆ ಕೇಳ್ತಾರೆ ಅಂದರೆ, ಇಲ್ಲಿ ಏನು ಓದಿದ್ರೆ ಇಷ್ಟರಲ್ಲೇ ಸ್ಟ್ರಿಕ್ಕನ್ ಆಗಬೇಡಿ. ಬೇರೆ ಬೇರೆ ಚಾಪ್ಟರ್ಸ್ನಲ್ಲಿ ರೆಫರೆನ್ಸ್ ಮೇಲೂ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾರೆ. ಆ ಚಾಪ್ಟರ್ ವೈಸ್ ಮಾಡಬೇಕಾದ್ರೂ ಕೆಲವೊಂದು ಕ್ವಶನ್ಸು ಡೈಮೆನ್ಷನಲ್ ಫಾರ್ಮುಲಾ ರಿಲೇಟೆಡ್ ಇದ್ದರೆ ತೊಗೊತೀವಿ. ಬಟ್ ಇಲ್ಲಿ ಕೆಲವು ಕ್ವಶನ್ಸ್ ಮಾತ್ರ ಇದೆ. ಇಯರ್ ಮೇ ಬಿ ಚೇಂಜಸ್ ಆಗಿರ್ಬೋದು, ಬಟ್ ಇವು ಬೇಕು ಅಂತಲೇ ತುಂಬ ಕಡಿಮೆ ಕ್ವಶನ್ಸು. ಬಟ್ ಇವಾಗ ಈ ಸೆಷನಲ್ಲಿ ಹೇಳ್ತಿದ್ದೀನಿ, KCT ಎಕ್ಸಾಮು ತುಂಬಾ ಇಂಪಾರ್ಟೆಂಟು ನಿಮಗೆ. ಥಿಯರಿ ಬೋರ್ಡ್ಸ್ 50% ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ಇಯರ್ನಲ್ಲಿ, KCTದು 50% ಕನ್ಸಿಡರ್ ಮಾಡ್ತಾರೆ. ಕರ್ನಾಟಕ ಲೆವೆಲಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಾಲೇಜಸ್ಸಲ್ಲಿ ಕ್ಯಾಂಪಸ್ ಚೆನ್ನಾಗಿರೋದು, ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗೋದು, ಇಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ನೀವು PUC ಓದ್ತಾ ಇರೋದೇ ಸೀಟ್ಗೋಸ್ಕರ. ನೆನ್ಪಿಟ್ಕೊಂಬಿಡಿ, PUC ಒಂದು ಸರ್ಟಿಫಿಕೇಟ್, ಬಟ್ ಆ ಡಿಗ್ರಿ ಕೋರ್ಸ್ ಏನಾಗುತ್ತೆ ಅದು ನಿಮಗೆ ಮೈನ್ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ KCT ಎಕ್ಸಾಮ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಒಳ್ಳೆ ಕಾಲೇಜ್ ತೊಗೊಳ್ಳಿ, ಒಳ್ಳೆ ಸೀಟ್ ತೊಗೊಳ್ಳಿ, ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ. ಇಷ್ಟು ಪ್ರಾಸೆಸ್ ಇರುತ್ತೆ. ಸೊ ಕೆಲವೊಂದು ಕ್ವಶನ್ ಮಾತ್ರ ಯೂಶಲಿ ಈ ಚಾಪ್ಟರ್ನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಯೂಶಲಿ ಯೂನಿಟ್ಸ್ನ ಡಿಸ್ಕಸ್ ಮಾಡಿರ್ತೀವಿ. ಯೂನಿಟ್ಸ್ ಮೈನ್ಲಿ ಕಿಲೋಮೀಟರ್ ಆಗಿರ್ಬೋದು. ಕಿಲೋ ಅಂದರೆ 10⁻³ ಮೀಟರ್ ಅಂದರೆ 1000. ಮಿಲಿಮೀಟರ್ ಅಂದರೆ 10⁻³ ಮೀಟರ್. ಸೆಂಟಿಮೀಟರ್, ಸೆಂಟಿ ಅಂದರೆ 10⁻² ಮೀಟರ್. ಈ ಕನ್ವರ್ಷನ್ ಎಲ್ಲ ತಿಳ್ಕೊಂಡಿರಿ. ಇನ್ನೊಂದು ಹೇಳ್ತಿದ್ದೀನಿ, ಯಾವುದೇ ಒಂದು ಪವರ್ ಕನ್ವರ್ಷನ್ ಇತ್ತು ಅಂದರೆ 10 ಏನೋ ಸಮಥಿಂಗ್ -6, ಇಲ್ಲಿ 0.03 ಇತ್ತು. ನೀವೆಲ್ಲ ಕನ್ವರ್ಷನ್ ಮಾಡೋದು ಕರೆಕ್ಟಾಗಿ ಕಲ್ತಿರಬೇಕು. ಕಾಂಪಿಟೇಟಿವ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಎಬಿಲಿಟಿ ಬೆಳೆಸ್ಕೋಬೇಕು ಅಂದರೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗಿರಿ, ಇದು ಹೆಲ್ಪ್ ಆಗುತ್ತೆ. ಸೊ ಡೆಸಿಮಲ್ನ ಶಿಫ್ಟ್ ಮಾಡ್ತೀರಿ. ಇವಾಗ ಈ ನಂಬರ್ನ ನಾನು 3ಗೆ ಅಂದರೆ 0.03 ಇರೋದು ಇನ್ಕ್ರೀಸ್ ಮಾಡ್ತಿದ್ದೀನಿ, ಅಂದರೆ ಇದು ಡಿಕ್ರೀಸ್ ಆಗಬೇಕು. ಅಂದರೆ ನೆಗೆಟಿವ್ನಲ್ಲಿ ಜಾಸ್ತಿ ಆಗಿರಬೇಕು. ಸೊ 2 ಡೆಸಿಮಲ್ಸ್ ಅಂದರೆ 10⁻⁻8, ಎರಡೂ ಒಂದೇ ವ್ಯಾಲ್ಯೂನೇ. ಆ ರೀತಿ ಪವರ್ ಕನ್ವರ್ಷನ್ ಮಾಡೋದು ಕಲ್ತಿರಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತಾಗಿಲ್ಲ ಅಂದರೆ ಇವಾಗ 0.03 ಇದೆಯಲ್ಲ, ನಾನು 3.0 ಅಂತಲೇ ಬರ್ಕೊತೀನಿ. ಡೆಸಿಮಲ್ನ ಶಿಫ್ಟ್ ಮಾಡಿದ್ದೀನಿ. 10⁻⁻6 ಇರುತ್ತೆ. ಏನು ಮಾಡಬೇಕು ಅಂದರೆ ಡಿನಾಮಿನೇಟರ್ನಲ್ಲಿ 10⁻², ಡೆಸಿಮಲ್ ಶಿಫ್ಟಿಂಗ್ ಅಲ್ವಾ, 10⁻² ಬರ್ಕೊಳ್ಳಿ. ಮತ್ತೆ ಮೇಲೆ ತೊಗೊಂಡ್ರೆ 10⁻²ನೇ ಆಗುತ್ತೆ, 10⁻8 ಓನ್ಲಿ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ರೀತಿ ಮಾಡಿಕೊಂಡು ಕಲ್ತ್ಕೊಂಡಿರಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್, ಯಾವುದೇ ಮೂಮೆಂಟಲ್ಲಿ ಇಷ್ಟ ಆಗಿರಿ ಲೈಕ್ ಮಾಡೋ ಮುಖಾಂತರ. ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ಈ ಥರ ಏನಾದರೂ ನಿಮಗೆ ಬೇಸಿಕ್ಸಲ್ಲಿ ಏನಾದರೂ ಜಾಸ್ತಿ ತೊಂದರೆ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಸೊ ಅದನ್ನು ನಾನು ಯಾವುದಾದ್ರೂ ಒಂದು ಲೈವಲ್ಲಿ ಟೇಕಪ್ ಮಾಡಿಕೊಂಡು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ಬೋದು. ಸೊ ನೀವು ಮೆನ್ಷನ್ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಿದೆ ಅಂದ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಓಕೆ, ಸೊ ಇದೇ ರೀತಿ ನಂಬರ್ ಆಫ್ ಯೂನಿಟ್ಸ್ ಬರ್ತಾನೆ ಇರುತ್ತೆ, ಗೊತ್ತಿದೆ. ಸೊ ಇದು ಒಂದು ಮೀಟರ್ ಆಗಿರ್ಬೋದು. ನೆಕ್ಸ್ಟು 1 ಅವರ್ ಆ ರೀತಿ ಚೂಸ್ ಮಾಡ್ತೀವಿ. 1 ಅವರ್ = 60 ಮಿನಿಟ್ಸ್. ಅದೇ ರೀತಿ 60 ಮಿನಿಟ್ಸ್ ಅಂದರೆ 60 × 60 ಸೆಕೆಂಡ್ಸ್ ಆಗಿರ್ಬೋದು, 3600 ಸೆಕೆಂಡ್ಸ್. ಸೊ ಈ ರೀತಿ ಲೆಂತು ಮತ್ತು ಅವರ್ನ ಕನ್ವರ್ಷನ್ ತೊಗೊತಿರ್ತೀವಿ. ಸೊ ಇನ್ನೂ ಕೆಲವೊಂದಿದೆ, ಮೈಕ್ರೋಮೀಟರ್ ಅಂತ. ಇದು ಯೂಸ್ ಮಾಡ್ತಾನೆ ಇರ್ತೀವಿ ಪದೇ ಪದೇ. ಮೈಕ್ರೋ ಅಂದರೆ 10⁻⁻6 ಮೀಟರ್. ಸೊ ನೆಕ್ಸ್ಟು ನ್ಯಾನೋಮೀಟರ್. ನ್ಯಾನೋ ಅಂದರೆ 10⁻⁻9 ಮೀಟರ್. ಸೊ ಇದೇ ರೀತಿ ನೆಕ್ಸ್ಟು ಪಿಕೋ ಎಲ್ಲ ಬರುತ್ತೆ, ಆಮ್ಸ್ಟ್ರಾಂಗ್ ಬರುತ್ತೆ. ಆಮ್ಸ್ಟ್ರಾಂಗ್ ಅಂದರೆ 10⁻⁻10 ಮೀಟರ್. ಸೊ ಬೇರೆ ಬೇರೆ ಫಾರ್ಮಲ್ಲಿ SI ಯೂನಿಟ್ಸು ನಾವು ತೊಗೊಳ್ತಿರೋ ಕನ್ವರ್ಷನ್ನ ಪ್ರಾಬ್ಲಮ್ಸ್ ಮಾಡಬೇಕಾದ್ರೂ ಕಲ್ತ್ಕೊಂಡಿರಿ. ಸೊ ಇವೆಲ್ಲ ಮೆಥಡ್ಸು ಬೇಕಾಗುತ್ತೆ. ಸೊ ಯೂನಿಟ್ ಕನ್ವರ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯೂಶಲಿ ಡಿಸ್ಟೆನ್ಸಸ್ ನಾವು ಸೆಂಟಿಮೀಟ್ರಲ್ಲಿ ಇಟ್ಕೊತೀವಿ, ಬಟ್ ಬೇರೆ ಬೇರೆ ಫಾರ್ಮಲ್ಲಿ ಗೊತ್ತಿರಬೇಕು. ಆನ್ಸರ್ ಯಾವ ರೀತಿ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೋ ಅದಕ್ಕೆ ನೀವು ಫೈಂಡ್ ಔಟ್ ಮಾಡೋಕ್ಕೆ ಎಬಿಲಿಟಿ ಬೆಳೆಸ್ಕೋಬೇಕು. ನಂಬರ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡಿರಬೇಕು. ಸೊ ಇದರಿಂದ ಮುಂದೆ ನೋಡ್ತಾ ಹೋಗೋಣ. ಡೈಮೆನ್ಷನಲ್ ಅನಾಲಿಸಿಸ್ ಎಲ್ಲ ಗೊತ್ತಿರಬೇಕು. ಡೈಮೆನ್ಷನಲ್ ಅನಾಲಿಸಿಸು ಮತ್ತು ಕರೆಕ್ಟ್ನೆಸ್, ಟು ಚೆಕ್ ದ ಕರೆಕ್ಟ್ನೆಸ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಸಾಕು, ಈ ಚಾಪ್ಟರ್ನಲ್ಲಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ದ ವರ್ನಿಯರ್ ಕ್ಯಾಲಿಪರ್ಸ್ ಆಫ್ ಎ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಹ್ಯಾಸ್ 50 ಡಿವಿಷನ್ಸ್. 50 ಡಿವಿಷನ್ಸ್ ಅಂದರೆ ಅದು ಯೂಶಲಿ ಡಿವಿಷನ್ಸ್ ಇರುತ್ತಲ್ವಾ, 50 ಡಿವಿಷನ್ಸ್ ಇದೆ ಅಂತ. ವಿಚ್ ಕೋಯಿನ್ಸೈಡ್ಸ್ ವಿತ್ 49 ಮೈನ್ ಸ್ಕೇಲ್ ಡಿವಿಷನ್ಸ್. ಇಫ್ ಈಚ್ ಮೈನ್ ಸ್ಕೇಲ್ ಡಿವಿಷನ್ 0.5 ಮಿಲಿಮೀಟರ್, ಅದನ್ನು MSD ಅಂತ ತೊಗೊತೀವಿ, ಮೈನ್ ಸ್ಕೇಲ್ ಡಿವಿಷನ್.
then the least count is equal to 1 MSD divided by total number of VSD ತಗೊತೀವಿ. ಅಲ್ಲಿ 15 ತಗೊಳ್ತೀವಿ, ಯೂಶಲಿ 50 ಡಿವಿಷನ್ಸ್ ಇದೆಯಲ್ಲ, ಸೊ ಅದನ್ನೇ ಟೋಟಲ್ ನಂಬರ್ ಆಫ್ VSD ವರ್ನಿಯರ್ ಸ್ಕೇಲ್ ಡಿವಿಷನ್ಸ್ ಅನ್ನು ತಗೊತೀವಿ. ಸೊ ಎರಡನ್ನೂ ಸಾಲ್ವ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂನೇ ಬರುತ್ತೆ 0.01 ಮಿಲಿಮೀಟರ್. ಅದು ನೆನಪಲ್ಲಿರಲಿ, ನೆನ್ಪಿಟ್ಕೊಂಡ್ರೆ ಓಕೆ. ಬಟ್ ಇದು ಲ್ಯಾಬಲ್ಲಿ ಮಾಡ್ತೀರಾ. ಸೊ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್, ಫಸ್ಟ್ ಎಕ್ಸ್ಪೆರಿಮೆಂಟು ವರ್ನಿಯರ್ ಕ್ಯಾಲಿಪರ್ಸ್ ಸ್ಕ್ರೂ ಗೇಜ್ ಇದು ಮಾಡಬೇಕು, ಚೆನ್ನಾಗಿ ಕಲ್ತ್ಕೊಳ್ಳಿ. ಅದು ಮತ್ತೆ ಯೂಸ್ ಮಾಡ್ತಾನೆ ಇರ್ತೀವಿ. 1 MSD 0.5 ಮಿಲಿಮೀಟರ್ ಡಿವೈಡೆಡ್ ಬೈ 50 ಮಾಡ್ಕೊತೀವಿ. ಸೊ ಇದು ಮಿಲಿಮೀಟರಲ್ಲೇ ಇರುತ್ತೆ, ನಮ್ಮ ಮಿಲಿಮೀಟರಲ್ಲೇ ಆನ್ಸರ್ ಬರುತ್ತೆ. ದಟ್ ಈಸ್ ಅಬೌಟ್ ಆಪ್ಷನ್ 1 ಓನ್ಲಿ. ಸೊ ಇದೇ ರೀತಿ ನೆಕ್ಸ್ಟ್ ಬಂತು ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ನಂಬರ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಆರ್ ರೆಸ್ಪೆಕ್ಟಿವ್ಲಿ ಇವು. ಸೊ ಸಿಗ್ನಿಫಿಕೆನ್ಸ್ ಡಿಸ್ಕಸ್ ಮಾಡಿದ್ವಿ, ನಂಬರ್ಸ್ ಮಾತ್ರ ಚೂಸ್ ಮಾಡಬೇಕು. ಲೆಫ್ಟ್ ಸೈಡ್ ಏನೇ ಝೀರೋಸ್ ಬಂದಿದ್ರು ಕೂಡ ಡೆಸಿಮಲ್ ಮುಂದೆ ನಾವು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಡೆಸಿಮಲ್ ಇತ್ತು, ನೆಕ್ಸ್ಟ್ ಏನಾದರೂ ಝೀರೋಸ್ ಬಂದರೆ ಕನ್ಸಿಡರ್ ಮಾಡಬೇಕು. ಸೊ ಈ ಸಿಗ್ನಿಫಿಕೆನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರೆ ಸಾಕು, ಈಸಿಯಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ 0 ಇದೆ, ಬಟ್ ಪಾಯಿಂಟ್ ಇದೆ, ಬಟ್ 10⁴ ಇದೆ, ಕನ್ಸಿಡರ್ ಮಾಡೋದಿಲ್ಲ ಪವರ್ಸ್ನ. ಸೊ ಡೆಸಿಮಲ್ ಇರೋದ್ರಿಂದ 1 2 3 4 5 ಎರಡು ಆಪ್ಷನಲ್ಲಿ ಇದೆ. ಸೊ 1 2. ಸೊ ಇವಾಗ ಸೆಕೆಂಡ್ ಒಂದು ನೋಡೋಣ. 1 2 3 4 5 6 7 ಡೆಸಿಮಲ್ನ ಕನ್ಸಿಡರ್ ಮಾಡಿದ್ವಿ. ಡೆಸಿಮಲ್ ಇರೋದ್ರಿಂದ 0 ಕನ್ಸಿಡರ್ ಮಾಡಬೇಕು. ದೆನ್ ಆಪ್ಷನ್ ವಿಲ್ ಬಿ ದ 2 ಓನ್ಲಿ. ಎಸ್, ಆಪ್ಷನ್ 2 5 and 7. ಸೊ ಫಾರ್ ದಿಸ್ ವಿ ವಿಲ್ ಗೆಟ್ 5, ಫಾರ್ ದಿಸ್ ವಿ ವಿಲ್ ಗೆಟ್ 7. ಯಾವುದೋ ಇಯರಲ್ಲಿ ಕೇಳಿದ್ದಾರೆ, ಬಟ್ ಓಕೆ. ಸೊ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಇಂಪಲ್ಸ್. ಸೊ ಯಾವುದಕ್ಕಾದರೂ ಡೈಮೆನ್ಷನಲ್ ಫಾರ್ಮುಲಾ ಕೇಳಿದ್ರೆ ಫಸ್ಟ್ ಫಾರ್ಮುಲಾ ಬರ್ಕೊಂಬಿಡಿ. ಸೊ ಇಂಪಲ್ಸ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಟೈಮ್ ಟೇಕನ್. ಅದಕ್ಕೆ ಇವೆಲ್ಲ ಇವಾಗ ಗೊತ್ತಾಗಿರಲ್ಲ, ಅದಕ್ಕೆ ಕೆಲವೊಂದು ಈ ಚಾಪ್ಟರ್ ರಿಲೇಟ್ ಆಗಿರೋ ತೊಗೊಂಡಿರಲ್ಲ. ಆ ಚಾಪ್ಟರ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಡೈಮೆನ್ಷನಲ್ ರಿಲೇಟ್ ಆಗಿರೋದೆಲ್ಲ ತೊಗೊಳ್ಳೋಣ. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ಗೆ ಗೊತ್ತಿರಬೇಕು, ಇದು ಇಂಪಲ್ಸ್ಗೆ ನೆನಪಿರಲಿ. ಫೋರ್ಸ್ ಇಂಟು ಟೈಮ್ ಟೇಕನ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಫೋರ್ಸ್ ಇಂಟು ಟೈಮ್ ಟೇಕನ್, ದಟ್ ಈಸ್ ಅಬೌಟ್ ಇಂಪಲ್ಸ್ ಓನ್ಲಿ. ಸೊ ಈ ಎಫ್ಗೆ ಯೂಶಲಿ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಓದಿರ್ತೀರ. ಎಮ್ ಮಾಸ್ ಅಂದರೆ ಎಮ್ ಓನ್ಲಿ, ಆಕ್ಸಿಲರೇಷನ್ ಅಂದರೆ ಎಲ್ ಟಿ ಪವರ್ -2. ಸೊ ಈ ರೀತಿ ಚೂಸ್ ಮಾಡ್ತೀವಿ. ಅದೇ ರೀತಿ ಟೈಮ್ಗೆ ಅಂದಾಗ ಟಿ ಓನ್ಲಿ. ದೆನ್ ಎಮ್ ಎಲ್ ಟಿ ಪವರ್ -2, ಟಿಗೆ ಆಲ್ರೆಡಿ ಟಿ ಅಂತಲೇ ಚೂಸ್ ಮಾಡ್ತೀವಿ. ಎಮ್ ಎಲ್ ಟಿ ಪವರ್ -2, ಟಿ ಅಂದಾಗ ಎಮ್ ಎಲ್ ಟಿ ಪವರ್ -1. ಬೇಸಸ್ ಸೇಮ್ ಆಟ್ ದ ಪವರ್ಸ್, ಎಮ್ ಎಲ್ ಟಿ ಪವರ್ -1. ಸೊ ದಿಸ್ ಈಸ್ ಅಬೌಟ್ ದ ಥಿಂಗ್ಸ್. ಅಂಡ್ ವಿಚ್ ಆಪ್ಷನ್? ಆಪ್ಷನ್ ಎ ಓನ್ಲಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಎಮ್ ಎಲ್ ಟಿ ಪವರ್ -1. ಇನ್ನು ನಾನಾ ರೀತಿ ಇದ್ರ ಮೇಲೆ ಬೋರ್ಡ್ಸ್ನಲ್ಲಿ ನೀವು ಸಾಲ್ವ್ ಮಾಡಬೇಕು ಈ ಚಾಪ್ಟರ್ನಲ್ಲಿ. ಬಟ್ ಕೇಸಿನಲ್ಲಿ ತುಂಬ ರೇರು, ಕೆಲವೊಂದು ಸಲ ಕೇಳಿಲ್ಲ, ಆ್ಯಕ್ಚುಲಿ ಎಷ್ಟೊಂದು ಇಯರು ಕೇಳೇ ಇಲ್ಲ. ಬಟ್ ಬೇರೆ ಚಾಪ್ಟರ್ಸಲ್ಲಿ ರಿಲೇಟೆಡ್ ಆಗಿದ್ದಾಗ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾರೆ. ಬಟ್ ಅದನ್ನು ಆ ಚಾಪ್ಟರ್ ರೆಸ್ಪೆಕ್ಟಿವ್ ಆಗಿ ಡಿಸ್ಕಸ್ ಮಾಡಬೇಕಾದ್ರೆ ಫಾರ್ಮುಲಾ ಎಲ್ಲ ಈಸಿಯಾಗಿ ಅನಲೈಸ್ ಆಗುತ್ತೆ ಸಾಲ್ವ್ ಮಾಡೋದಕ್ಕೂ. ಬಟ್ ಈ ಬೇಸಿಕ್ಸು ಒನ್ ಶಾರ್ಟ್ ವಿಡಿಯೋ ನೋಡ್ಕೊಂಡು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ KCTನಲ್ಲಿ ಬೇಸಿಕ್ ಥಿಂಗ್ಸ್ ಅಂತ ಹೇಳ್ತೀವಲ್ಲ, ಈ ಚಾಪ್ಟರ್ ಎಕ್ಸಾಕ್ಟ್ ರಿಲೇಟೆಡ್ ಆಗಿ ಇಷ್ಟೇ ಇರೋದು. ಓಕೆ ಅಲ್ವಾ? ಸೊ ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಈ ಸೆಷನಲ್ಲಿ ಇನ್ನೂ ಏನಾದರೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋ ಮುಖಾಂತರ ನಮಗೆ ರೀಚ್ ಆದರೆ ನೆಕ್ಸ್ಟ್ ಯಾವುದೇ ಒಂದು ಲೈವಲ್ಲಿ ಬೇಸಿಕ್ಸ್ ಕೂಡ ಇನ್ನೂ ತೊಗೊಂಬರೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ಇದರ ರೆಸ್ಪೆಕ್ಟಿವ್ ಒನ್ ಶಾರ್ಟ್ ವೀಡಿಯೋ ಇರುತ್ತೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಸೊ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ. ಥ್ಯಾಂಕ್ ಯು.